ಈ ಮನುಷ್ಯ ಯಾವ್ದಕ್ಕೂ ಯಾವ್ದು ಆಗೋದಿಲ್ಲ ಇವನಿಗೆ. ಕೊನೆ ಮಾತು, ನೀನು ಎಲ್ಲ ಬಿಟ್ಟು ಬಂದು ಟ್ವೀಟ್ ಮಾಡಬೇಕು, ನಾನು ಇನ್ನು ಯಾವ ಸಿನಿಮಾನು ಮಾಡಲ್ಲ ಅಂತ ಹೇಳ್ಕೊಂಡು ಟ್ವೀಟ್ ಮಾಡ್ಬೇಕು. ಏನಾಯ್ತು ಅಂತ ಹೇಳಿದ್ರೆ, ನಮ್ ರಿಲೀಸ್ 15 ಈ ಸೀನ್ ಹೊರಗೆ ಬಂದ ಮೇಲೆ ಏನಿದೆ ಅದ್ರಲ್ಲಿ ಅಷ್ಟು ಕೆಟ್ಟದ್ದು? ಆಯ್ತು ಈ ಸೀನ್ ಶೂಟ್ ಮಾಡುವಾಗ ನನ್ನ ಪರ್ಮಿಷನ್ ಕೇಳಿದ್ದಾರೆ. 5 ತರದಲ್ಲಿ ಶೂಟ್ ಮಾಡಿದ್ದಾರೆ. ಯಾಕೆಂದ್ರೆ ಯಾವ್ದು ಮ್ಯಾಚ್ ಆಗ್ತದೆ ಅದನ್ನು ಮಾತ್ರ ಹಾಕ್ಲಿಕ್ಕೆ ಆಗೋದು. ಇನ್ನು ಆ ಸೀನ್ ಪುನಃ ನಾವು ಹೋಗಿ ಅಲ್ಲಿ ಶೂಟ್ ಮಾಡ್ಲಿಕ್ಕೆ ಆಗಲ್ಲ. ಆ ತರ ಸೀನ್ ಶೂಟ್ ಮಾಡಿದ್ದಾರೆ. ಯಾಕೆಂದ್ರೆ ಈ ತರ ಕ್ಯಾರೆಕ್ಟರ್ ಸಿಕ್ಕಿದ ಮೇಲೆ ಅದು ಒಂದು ಸೀನ್ ನಾನು ಪರ್ಮಿಷನ್ ಕೊಡ್ಲಿಲ್ಲ ಅಂದ್ರೆ ಆ ಮೂವಿಗೆ ಒಂದು ಕಂಪ್ಲೀಷನ್ ಬರೋದಿಲ್ಲ. ಇಲ್ಲಿ ಆಗಿನ ಮಿಸ್ಟೇಕ್ ಏನು ಅಂತ ಹೇಳಿದ್ರೆ, ಓದ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರುವ ಹಾಗೆ ಮೀಡಿಯಾದವರು ಮೋಸ್ಟ್ಲಿ ಯಾವ್ದೋ ಒಂದು ಟಿವಿ ಅವರು ಕೇಳಿದ್ರಂತೆ, ನನ್ನ ಪ್ರಾಜೆಕ್ಟ್ ಕೇಳುವ ಅವಶ್ಯಕತೆ ಮೀಡಿಯಾದವರಿಗೆ ಏನಿತ್ತು. ಕೇಳಿರುವಾಗ ಅವ್ರು ಕೊಡಬೇಕಾದ ರಿಪ್ಲೈ ಏನು ಕಮ್ಮ ಅಂತ ಮಾತಾಡಿ 21 ವರ್ಷದ ಹುಡುಗಿನ 35 ವರ್ಷದ ಹುಡುಗನಿಗೆ ಒಪ್ಪಿದೆ ನನ್ನ ದೊಡ್ಡತನ. 2 ಗಂಟೆಗೆ ಇದು ಮುಗ್ದಿದೆ, ಏನು ಇಂಟರ್ವ್ಯೂ ಮುಗ್ದಿದೆ. 2 ಗಂಟೆಗೆ ಇವ್ರು ಹೇಳ್ತಾ ಇದ್ದಾರೆ, ಪ್ರವೀಣ್ ಕಾರ್ ತಗೊಂಡು ಬಾ ಬೆಂಗಳೂರಿಗೆ ರಕ್ಷಿತ ನೋಡ್ಲಿಕ್ಕೆ. midnight 2 o'clock ನೀನು ನೋಡ್ಲಿಕ್ಕೆ ಕಾರ್ ತಕೊಂಡ್ ಬರ್ಬೇಕಂತ ಇನೋವಾ ತಕೊಂಡು ರಾತ್ರಿ 2 ಗಂಟೆಗೆ ಬಂದು ನೋಡಿ ಬೆಳಿಗ್ಗೆ 8 ಗಂಟೆಗೆ ಪುನಃ ಹೈದರಾಬಾದಿಗೆ ಬರ್ಬೇಕಂತ ಮನುಷ್ಯರ ಇವರು. ನಾನು ಆತರ ನನ್ನ ಮಗಳಿಗೆ ಏನಾದ್ರು ತೊಂದರೆ ಆದ್ರೆ ಯಾರು ಹೊಣೆ? ನಿಮಗೇನು, ನಿಮಗೆ 1000 ಹುಡುಗಿ ಸಿಗ್ತಾರೆ, ಮದ್ವೆ ಆಗ್ತೀರಾ. ನನ್ನ ಮಗಳಿಗೆ ಏನಾದ್ರು ರೋಡಲ್ಲಿ ತೊಂದರೆ ಆದ್ರೆ ಯಾರು ಹೊಣೆ ಅಂತ ಕೇಳಿದ್ರೆ ಅಲ್ಲ, ನಾವ್ ಹಂಗಲ್ಲ. ಅದು ನಿಜವಾಗ್ಲೂ ಆಗ ಮಾತ್ರ ಒಂದೇ ಒಂದು ಮಾತು ಹೇಳಿದಂದ್ರೆ, ನಾನು ಬರ್ಲಿಕ್ಕೆ ಆಗಲ್ಲ, ಇವತ್ತಿನ ದಿನ ನನಗೆ ಪ್ರೆಸ್ ಅವರೇ ಇಂಪಾರ್ಟೆಂಟ್.